ಲಾಕ್ಡೌನ್ ಮತ್ತು ಅದಾದ ಮೇಲೆ ನಾವು ಇಲ್ಲಿ ಊಟವನ್ನು ನಮ್ಮದೇ ಕೈಯಿಂದ ಮಾಡಿಕೊಳ್ಳುತ್ತಿದ್ದೆವು. ನಾವು ಹೇಗೋ ನಮ್ಮ ರೊಟ್ಟಿ ಕೂಡ ಅದೇ ರೀತಿಯೇ ಆಗುತ್ತಿದ್ದವು. ಒಂದು ದಿನ ಷಟ್ಕೋನ ರೊಟ್ಟಿ ರೆಡಿ ಆಯಿತು. ನೋಡಿ ಖುಷಿ ಆಯ್ತು. ಅದರ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ. ಆಗ ಎಲ್ಲ ಅಮ್ಮಂದಿರು, ಆಂಟಿಗಳು ಅಯ್ಯೋ ಇದನ್ನು ತಿನ್ನಬೇಡಿ, ಅಯ್ಯೋ ಏನು ಮಾಡಿದ್ದೀರಾ ಅನ್ನೋಕೆ ಶುರು ಮಾಡಿದರು. ಇದು ಏನು ತೋರಿಸುತ್ತೆ ಅಂದ್ರೆ ಪರೋಟ ಅಂದ್ರೆ ಅದು ಗೋಲ್ ಆಗಬೇಕು ಅಥವಾ ತ್ರಿಕೋಣ ಆಗಬೇಕು ಅನ್ನೋದೇ ದೊಡ್ಡ ವಿಷಯವಾಗಿ ಬಿಟ್ಟಿದೆ. ಮತ್ತು ಯಾರಿಗೆ ಈ ರೀತಿ ಪರ್ಫೆಕ್ಟ್ಲಿ ಮಾಡೋದಕ್ಕೆ ಬರುತ್ತದೆಯೋ ಅವರು ತಾವು ಬಹಳ ದೊಡ್ಡ ಕಲಾವಿರಿದ್ದಂತೆ. ಆದರೆ ನಿಜವಾಗಿ ಮೂಲಭೂತ ವಿಷಯ ಕಲಿತಿಲ್ಲ. ಬೇರೆಯವರಿಗಿಂತ ಚೆನ್ನಾಗಿ ಈ ಪ್ರಕಾರದ ವಿಷಯಗಳಲ್ಲಿ ಪರಿಣತಿ ಗಳಿಸಿದ್ದೀರಿ. ಆದ್ರೆ ಇದರ ಮೇಲೆ ನಿಮಗೆ ಎಷ್ಟು ಹೆಮ್ಮೆ ಇರಲಿ ಬಿಡಿ. ಆದರೆ ಇದರ ಪರಿಣಾಮವೇನೆಂದರೆ ಬೇಕಾಬಿಟ್ಟಿ ಕಡೆಗೆ ನಿಮ್ಮ ಆಸಕ್ತಿ ಶೂನ್ಯವಾಗಿ ಬಿಟ್ಟಿದೆ. ಏಕೆಂದರೆ ನಾವು ನಿಜವಾದದ್ದನ್ನೇ ಈಗಾಗಲೇ ಕಲಿತಿದ್ದೇವೆ ಎಂದು ಅಂದುಕೊಂಡಿರಿ. ನಮ್ಮ ರೊಟ್ಟಿ ಪರ್ಫೆಕ್ಟ್ ಗೋಲಾಕಾರ ಆಗುತ್ತೆ. ಅರೆ ರೊಟ್ಟಿ ಗೋಲ್ ಆಗಿದೆಯೋ ಇಲ್ಲವೋ ಅದರಿಂದ ಆಗೋದೇನಿದೆ. ಆದರೆ ಜೀವನದಲ್ಲಿ ಮೂಲಭೂತವಾದ ವಿಷಯಗಳನ್ನು ನೀವು ಕಲಿಯಲು ಗೊತ್ತಿಲ್ಲ. ಹೀಗಾಗಿ ನಿಜವಾಗಿಯೂ ಜೀವನದಲ್ಲಿ ಮಹಾನಷ್ಟ ಆಗಿದೆ.